ಭೂಮಿಪುತ್ರ ಒಕ್ಕಲಿಗರಿಗೆ ಬಹುಪರಾಕ್ 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 ಬಹುಪರಾಕ್. ಭರತ ಭೂಮಿಯ ಮೂಲ ನಿವಾಸಿ, ಭಾರತದ ಮೂಲ ಧರ್ಮ ನಾಥ ಪಂಥದ ಸಾಹಸಿ, ಆದಿಶಕ್ತಿ ಜಗನ್ಮಾತೆಯ ಪುರುಷ ಶಕ್ತಿ ಶ್ರೀಕಾಲ ಭೈರವನ ಅಂಶ ಸಂಭೂತ, ವೇದೋಪನಿಷತ್ತುಗಳ ಹಕ್ಕುದಾರ, ಅತ್ರಿ ಮಹರ್ಷಿಯ ಸಂತತಿ, ಸತ್ಪುತ್ರ ದತ್ತಾತ್ರಿ, ಪುರಾಣ ಪ್ರಸಿದ್ಧ ಶ್ರೀರಾಮ ಕೃಷ್ಣ ಗೋವಿಂದರ ಸಂತತಿ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಅನ್ನದಾತ ರೈತ, ಖಡ್ಗ ಹಿಡಿದ ಕಲಿ, ನಾಡಿ ಹಿಡಿದ ವೈದ್ಯ, ಗೋರಕ್ಷಣೆಯ ಗೋಪಾಲ, ಜನ ಜಾನುವಾರುಗಳ ಸಂರಕ್ಷಕ, ಗುಡಿ ಗೋಪುರಗಳ ಕಟ್ಟಿಸಿದ ಧರ್ಮಾತ್ಮ, ಕೆರೆ ಕಟ್ಟೆ ಕೋಟೆಗಳ ಕಟ್ಟಾಳಿದ ಪುಣ್ಯಾತ್ಮ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಕದಂಬಾದಿ, ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ, ಚೋಳ ಪಲ್ಲವ ಪಾಂಡ್ಯರ್ ಒಡೆಯರ್ ವರ್ಮ ಸಿಂಹ, ಮಲ್ಲಾಳ ನೇಪಾಳ ರಜಪೂತ ಮರಾಠ, ಕಳಿಂಗ ಬಂಗಾಳ, ಹಿಮಾಚಲ ಕಾಶ್ಮೀರ ಗಾಂಧಾರ ಸೌರಾಷ್ಟ್ರ ರಾಜಸ್ಥಾನ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಗೌಡ, ರೆಡ್ಡಿ, ಶೆಟ್ಟಿ, ಆಳವ, ರೈ, ಬಲ್ಲಾಳ, ಹೆಗ್ಗಡೆ, ಒಡೆಯರ್, ಪಟೇಲ, ಪಾಟೀಲ, ನಾಯ್ಡು, ರಾಯುಡು, ಕಾಪು, ಕುರುಮಿ, ಗೌಡರ್, ವೆಲ್ಲಾಳರ್, ಮೊದಲಿಯಾರ್, ಪಿಳ್ಳೈ, ವರ್ಮ, ನಾಯರ್, ಮೆನನ್, ಪಣಿಕ್ಕರ್, ಚೌಧರಿ, ಠಾಕೂರ್, ಸಿಂಗ್, ಝಾಟ್, ಸಿನ್ಹಾ, ಬೋಸ್, ಪಾಲ್, ಸೇನ್, ರೇ, ದೇಸಾಯಿ, ನಾಯಕ. ಬಹುಪರಾಕ್ 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 ಬಹುಪರಾಕ್. ಜಗತ್ಪೂಜ್ಯ ನಾಥ ಪಂಥ ನೇತಾರ, ಶ್ರೀಕಾಲ ಭೈರವಾರಾಧಕ, ಜಗದ್ಗುರು ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಆದರ್ಶಾನುಯಾಯಿ, ವಿಶ್ವಮೂಲ ಸರ್ವವಂದ್ಯ, ಜನಪದ ಜನಪರ, ಜಗತ್ತಿನ ಬೆನ್ನೆಲುಬು, ಒಕ್ಕಲಿಗರು ಬರುತ್ತಿದ್ದಾರೆ. ಬಹುಪರಾಕ್ ಕಿಸಾನ್ ವರ್ಲ್ಡ್, ಬಹುಪರಾಕ್ ಫಾರ್ಮರ್ ವರ್ಲ್ಡ್, ಬಹುಪರಾಕ್ ಒಕ್ಕಲಿಗರ ವರ್ಲ್ಡ್. ಬಹುಪರಾಕ್ 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 ಬಹುಪರಾಕ್. ನಮಸ್ಕಾರ. ನನ್ನ ಹೆಸರು KT ಚಂದ್ರು ಕೀಲಾರ. ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ವಿಶ್ವ ಒಕ್ಕಲಿಗರ ಡೈರೆಕ್ಟರಿಯ ಸಂಪಾದಕ. ಈ ದಿನ ನಿಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿಯ
25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಒಕ್ಕಲಿಗರ ಡೈರೆಕ್ಟರಿಯ ಮುಖ್ಯ ಉದ್ದೇಶ ದೇಶ ವಿದೇಶದಲ್ಲಿ ಹಂಚಿ ಹರಡಿ ಹೋಗಿರುವ ಒಕ್ಕಲಿಗರ ಸಮಾಜದ 120ಕ್ಕೂ ಹೆಚ್ಚು ಉಪ ಪಂಗಡಗಳನ್ನು ಒಂದೆಡೆ ಸೇರಿಸಿ ಅವರ ಪ್ರೀತಿ, ವಿಶ್ವಾಸ, ಸಹಕಾರ, ಸಹಬಾಳ್ವೆ, ಸಂಘಟನೆಗೆ ನಾಂದಿಯಾಗುವ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶವೇ ನಮ್ಮ ಒಕ್ಕಲಿಗರ ಡೈರೆಕ್ಟರಿ ಟ್ರಸ್ಟಿನ ಆಶಯ. ಈ ಉದ್ದೇಶಗಳು ಅಲ್ಲದೆ ಸಮಾಜದ ಏಳಿಗೆಗಾಗಿ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತದೆ. ಒಕ್ಕಲಿಗರ ಸಮಾಜಕ್ಕೆ ಇನ್ನು ಹಲವಾರು ಉಪಯುಕ್ತವಾದ ಸಮಾಜದ ಏಳಿಗೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ರೂಪಿಸಿ ಅದರ ಪ್ರಯೋಜನವನ್ನು ಸಮುದಾಯಕ್ಕೆ ತಲುಪಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ಒಕ್ಕಲಿಗರ ಡೈರೆಕ್ಟರಿ ಟ್ರಸ್ಟು ದೇಶ ವಿದೇಶಗಳಲ್ಲಿ ತನ್ನದೇ ಆದ ವಿವಿಧ ವಿಶಿಷ್ಟ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ಮಾಡಿ ಮನೆಯ ಮಾತಾಗಿದೆ. ಈ ನಮ್ಮ ಒಕ್ಕಲಿಗರ ಡೈರೆಕ್ಟರಿ ಟ್ರಸ್ಟ್ 6 ಒಕ್ಕಲಿಗರ ಡೈರೆಕ್ಟರಿಗಳನ್ನು ಬಿಡುಗಡೆ ಮಾಡಿದೆ. ತಾಗಿ ಲಕ್ಷ್ಮೀದೇವಿ ಸ್ಮಾರಕ, ಕಂಚಿನ ಪ್ರತಿಮೆ, ಶಿಲಾಶಾಸನವನ್ನು ಸ್ಥಾಪನೆ ಮಾಡಿದೆ. ಕೆಂಪೇಗೌಡರ ಜೀವನ ಚರಿತ್ರೆಯ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಪ್ರಕಟಿಸಲಾಗಿದೆ. ಹಾಗೂ ತಾಯಿ ಲಕ್ಷ್ಮೀದೇವಿ ಜೀವನ ಚರಿತ್ರೆ ಪುಸ್ತಕವನ್ನು ಸಹ ಪ್ರಕಟಿಸಲಾಗಿ ಉಚಿತವಾಗಿ ಹಂಚಲಾಗಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆಯಾಗಿರುವ ಕೆಂಪೇಗೌಡರ ಜೀವನ ಚರಿತ್ರೆಯ ಮತ್ತು ಪ್ರತಿಮೆಯ ವಿವರಗಳನ್ನು ಸಹ ಪ್ರಕಟಿಸಿ ಉಚಿತವಾಗಿ ಹಂಚಲಾಗುತ್ತದೆ. ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮಂಥವರ ಸಲಹೆ, ಸಹಕಾರ, ಆಶೀರ್ವಾದದಿಂದ ನಾವು ಇಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳಿಗೆ ನಿಮ್ಮಂಥವರ ಸಲಹೆ, ಸಹಕಾರ ನೀಡಿ ನಮ್ಮನ್ನು ಆಶೀರ್ವದಿಸುತ್ತಾ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಇದು ಇತಿಹಾಸಕಾರರ ಅಭಿಮತ. ಆದರೆ ಒಂದು ಸಮುದಾಯದ ಇತಿಹಾಸವನ್ನು ಅದೇ ಸಮುದಾಯಕ್ಕೆ ತಲುಪಿಸುತ್ತಾ ಇತಿಹಾಸ ಸೃಷ್ಟಿಸಿದ್ದು ಒಕ್ಕಲಿಗರ ಡೈರೆಕ್ಟರಿ. ಎಸ್, ಒಕ್ಕಲಿಗರ ಡೈರೆಕ್ಟರಿಗೀಗ 25ರ ಹರೆಯ. ಕಾಲು ಶತಮಾನದ ಈ ಪಯಣಕ್ಕೆ ಸ್ಪಂದಿಸಿದ ಸಹೃದಯಿಗಳು ಸಾವಿರಾರು, ತಿದ್ದಿ ತಿಳಿದವರು ನೂರಾರು. ಅವರಲ್ಲಿ ಒಕ್ಕಲಿಗ ಸಮುದಾಯದ ಅಸ್ಮಿತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಸರಿಸಿದ ಯುಗದ ಯೋಗಿ, ಜಗದ ಜೋಗಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಗ್ರಗಣ್ಯರು. ಅವರ ಪದತಲಕ್ಕೆ ಈ ಕಿರುಚಿತ್ರ ಸಮರ್ಪಿತ. ಅದು 1998 ಪ್ರಪ್ರಥಮವಾಗಿ ಬೆಂಗಳೂರು ನಗರ ಒಕ್ಕಲಿಗರ ಡೈರೆಕ್ಟರಿಯನ್ನು ಹೊರತಂದ ವರ್ಷ. 1999ರಲ್ಲಿ ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗರ ಡೈರೆಕ್ಟರಿ, 2001ರಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿ ಕ್ರಮವಾಗಿ ಬೆಂಗಳೂರಿನಲ್ಲಿ ಬಿಡುಗಡೆಯಾದವು. ಪ್ರಾಯೋಗಿಕವಾಗಿ 260 ಪುಟದ ಬೆಂಗಳೂರು ನಗರ ಒಕ್ಕಲಿಗರ ಡೈರೆಕ್ಟರಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಿಡುಗಡೆ ಮಾಡಲಾಯಿತು. ಭೈರವೈಕ್ಯ ಪದ್ಮಭೂಷಣ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಮಾಜಿ ಸಚಿವರಾದ ಎಚ್ ಸಿ ಗೋವಿಂದೇಗೌಡ, ಶ್ರೀ ಬೈರೇಗೌಡ, ಚಿತ್ರನಟ ಅಂಬರೀಶ್, ಮಾಜಿ ಶಾಸಕ ಎಚ್ ಬಿ ನಂಜೇಗೌಡ, ನಿವೃತ್ತ IAS ಅಧಿಕಾರಿ YK ಪುಟ್ಟಸ್ವಾಮಿಗೌಡ ಇನ್ನಿತರೆ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 15/8/99ರಲ್ಲಿ 2ನೇ ಆವೃತ್ತಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಒಕ್ಕಲಿಗರ ಡೈರಿ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಲಾಯಿತು. ಇದನ್ನು ಸಹ ಭೈರವೈಕ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳೇ ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಶ್ರೀ BA ಲಕ್ಕೇಗೌಡ, ನಿವೃತ್ತ IAS ಅಧಿಕಾರಿಗಳಾದ YK ಪುಟ್ಟಸ್ವಾಮಿಗೌಡ, T ತಿಮ್ಮೇಗೌಡ, ಶಿವಲಿಂಗಯ್ಯ, ನಿವೃತ್ತ IAS ಅಧಿಕಾರಿ ನಾರಾಯಣಗೌಡ,
ಇತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮೌರ್ಯ ಪ್ರಶಸ್ತಿ ಪಡೆದ ಸಮಾಜದ ಬಾಲಕರಿಗೆ, ಹಿರಿಯ ಅಧಿಕಾರಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಯಿತು. 3ನೇ ಆವೃತ್ತಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಅನಾವರಣಗೊಂಡಿತು. ಸಮಾಜದ ಸಚಿವರು, ಸಾಹಿತಿಗಳು, ಗಣ್ಯರು ಭಾಗವಹಿಸಿದ್ದ ಈ ಸಮಾರಂಭದಲ್ಲಿ ಒಕ್ಕಲಿಗರ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರ, ಜಿಲ್ಲಾ, ರಾಜ್ಯ ಮಟ್ಟ ಇಷ್ಟಕ್ಕೆ ತೃಪ್ತವಾಗಲಿಲ್ಲ ಒಕ್ಕಲಿಗರ ಡೈರೆಕ್ಟರಿ. ಭಾರತದಾದ್ಯಂತ 120 ಉಪಪಂಗಡಗಳ ಹೆಸರಿನಲ್ಲಿ ವಾಸಿಸುತ್ತಿರುವ ಒಕ್ಕಲಿಗರ ಮಾಹಿತಿ ಕಲೆ ಹಾಕಲಾಯಿತು. ದೇಶಾದ್ಯಂತ ಇರುವ ಒಕ್ಕಲಿಗರ ಅಖಿಲ ಭಾರತ ಒಕ್ಕಲಿಗರ ಡೈರೆಕ್ಟರಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೇ ಬಿಡುಗಡೆಯಾಯಿತು. ದಿನಾಂಕ 14/12/2006 ಅಖಿಲ ಭಾರತ ಒಕ್ಕಲಿಗರ ಡೈರೆಕ್ಟರಿಯನ್ನು ಭಾರತ ದೇಶದ ರಾಜಧಾನಿ ನವದೆಹಲಿಯಲ್ಲಿ 17 ವರ್ಷಗಳ ಹಿಂದೆ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರವರ ರಾಷ್ಟ್ರದ ಸಮಾಜದ ಉಪಪಂಗಡಗಳನ್ನು ಒಟ್ಟಿಗೆ ಸೇರಿಸಿ ಒಕ್ಕಲಿಗರ ಸಮಾವೇಶ ನಡೆಸಲಾಯಿತು. ಒಕ್ಕಲಿಗ ಸಮಾಜದ ಇತಿಹಾಸದಲ್ಲಿ ಇದನ್ನು ಪ್ರಥಮ ಎನ್ನಬಹುದು. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಅಂದಿನ ದೆಹಲಿ ಮುಖ್ಯಮಂತ್ರಿ ಸಾಹೇಬ್ ಸಿಂಗ್ ವರ್ಮಾ, ಹರಿಯಾಣ ಸಾರಿಗೆ ಸಚಿವ ಸೌಕಿತ್ ಸಿಂಗ್, ಕೇಂದ್ರ ಗಣಿ ಸಚಿವ ಶೀಸಾರಾಮ್ ಓಲಾ, ಅಮೆರಿಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಮೇಶ್ ಗೌಡ, ಕರ್ನಾಟಕದಿಂದ ನಾರಾಯಣಗೌಡ, ಅಭಿಮಾನಿ ಈ ಸಂಜೆ ಪತ್ರಿಕಾ ಸಮೂಹದ ಟಿ. ವೆಂಕಟೇಶ್, ತಿಮ್ಮೇಗೌಡ ಮುಂತಾದವರು ಭಾಗವಹಿಸಿದ್ದರು. ಸಮಾವೇಶದಲ್ಲಿ ಭಾರತ ದೇಶದ ಒಕ್ಕಲಿಗ ವಿವಿಧ ಪಂಗಡದ ಗೌಡರು, ಜಾಟ್ಸ್, ವೆಲ್ಲಾಳರು, ಗೌಡರಸ್, ಮೆನನ್, ಪಿಳ್ಳೆ, ಪಟೇಲರು, ನಾಯರ್, ಬಂಟ್ರು, ಕಾಪು, ಕಮ್ಮ ಮುಂತಾದ ಉಪಜಾತಿಗಳು ಪಾಲ್ಗೊಂಡಿದ್ದವು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪದ್ಮಭೂಷಣ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ವಹಿಸಿದ್ದು ವಿಶೇಷವಾಗಿತ್ತು. ಈ ಸಮಾರಂಭದಲ್ಲಿ ಭಾರತ ಸರ್ಕಾರದ ಅಂದಿನ ವಾರ್ತಾ ಸಚಿವರಾಗಿದ್ದ ಶ್ರೀ ಅಂಬರೀಶ್, ರಕ್ಷಣಾ ಸಚಿವರಾಗಿದ್ದ ಪಲ್ಲಮರಾಜು, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಶ್ರೀ ರಾಮಚಂದ್ರ ಗೌಡ್ರು ಉಪಸ್ಥಿತರಿದ್ದರು. ಶೀಸಾರಾಮ್ ಓಲಾ, ಸಾಹೇಬ್ ಸಿಂಗ್ ವರ್ಮಾ ಹಾಗೂ ಹರಿಯಾಣದ ಮಾಜಿ ಮುಖ್ಯಮಂತ್ರಿಗಳಾದ ಓಂ ಪ್ರಕಾಶ್ ಚೌತಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಾರ್ಜ್ ಸಮುದಾಯವನ್ನು ಪ್ರತಿನಿಧಿಸಿದ್ದರು. ನಾಯರ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿದ್ದ ಶ್ರೀ ನಾರಾಯಣ್ ಪಣಿಕ, ತಮಿಳುನಾಡಿನ ಶಾಸಕರಾದ ಎಂ.ಎನ್. ರಾಮಕೃಷ್ಣ, ಅಮೆರಿಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀ ರಮೇಶ್ ಗೌಡ, ಅಮೆರಿಕ ಕನ್ನಡ ಕೂಟಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವಮಿತ್ರ ಹಳೇಕೋಟೆ, ಮುಂಬೈನ ಆದಿಚುಂಚನಗಿರಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯ ಮಾಜಿ ಸಚಿವರು ಆದ ನಾರಾಯಣಗೌಡ, ದೆಹಲಿಯ ಒಕ್ಕಲಿಗ ಸಮಾಜದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ, ಮುದ್ದಪ್ಪ, ಎನ್.ಎ. ಮಾಧವ್, ಶ್ರೀನಿವಾಸ್, ಅರುಣ, ಶ್ರೀನಿವಾಸ ಗೌಡ ಮುಂತಾದವರು ಆಯಾಯ ಉಪಜಾತಿ ಮತ್ತು ಪ್ರದೇಶಗಳನ್ನು ಪ್ರತಿನಿಧಿಸಿದ್ದರು. ಈ ಸಮಾರಂಭಕ್ಕೆ ಕರ್ನಾಟಕದಿಂದ ಸುಮಾರು 500ಕ್ಕೂ ಹೆಚ್ಚು ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಕ್ಕಲಿಗರ ಡೈರೆಕ್ಟರಿ ಹಾಗೂ ಈ ಪರಿಕಲ್ಪನೆಯ ಹರಿಕಾರ ಕೆ.ಟಿ. ಚಂದ್ರು. ಇವರದು ಸುಮ್ಮನೆ ಕೂರುವ ಜಾಯಮಾನವಂತೂ ಅಲ್ಲವೇ ಅಲ್ಲ. ಯಾವುದೇ ಕಾರ್ಯಕ್ರಮದ ಹಿಂದೆ ಬಿದ್ದರೂ ಬೆಂಬಿಡದ ಬೇತಾಳ. 2009ರಲ್ಲಿ ಇವರ ದೃಷ್ಟಿ ನೆಟ್ಟಿದ್ದು ಸಪ್ತಸಾಗರದಾಚೆ. ಹೇಗೂ ಹಿಂದಿನ ಕಾರ್ಯಕ್ರಮಗಳ ಯಶಸ್ಸು ಇತ್ತು. ಅಮೆರಿಕಾದ ಟೆಕ್ಸಾಸ್ ನಗರದ ಹಿಲ್ಟನ್ ಓಸ್ಟನ್ ಹೋಟೆಲ್ನಲ್ಲಿ ವಿಶ್ವ ಒಕ್ಕಲಿಗರ ಸಮಾವೇಶ ನಡೆಸಿದರು. ಅಲ್ಲಿ ವಿಶ್ವ ಒಕ್ಕಲಿಗರ ಡೈರೆಕ್ಟರಿ ಬಿಡುಗಡೆಯಾಗಿ ಯಶೋಗಾಥೆ ಮಾರ್ದನಿಸಿತು. 4/7/2009 ನಡೆದ ಈ ಸಮಾರಂಭದ ಉದ್ಘಾಟನೆಯನ್ನು ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕಾದ ಸಂಸ್ಥಾಪಕ ಮಾಜಿ ಅಧ್ಯಕ್ಷ ಡಾಕ್ಟರ್ ರಾಜಾ ಪಿ. ಗೌಡ ಉದ್ಘಾಟಿಸಿದರು. ಇಂದಿನ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್. ಅಶೋಕ್, ಅಂದಿನ ರಾಜ್ಯ ಪ್ರವಾಸೋದ್ಯಮ ಸಚಿವರಾಗಿದ್ದ ಸಿ.ಟಿ. ರವಿ, ಇಂದಿನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರಾದ ಎಂ. ಕೃಷ್ಣಪ್ಪ, ಹಾಲಿ ಶಾಸಕರಾದ ಎಚ್.ಆರ್. ವಿಶ್ವನಾಥ್, ಮಾಜಿ ಶಾಸಕರಾದ ಸಿ.ಎಸ್. ಪುಟ್ಟರಾಜು, ಸುರೇಶ್ ಗೌಡ, ಅಮೆರಿಕ ಅಕ್ಕ ಅಧ್ಯಕ್ಷ ಅಮರನಾಥ ಗೌಡ, ವಿಪಿಎ ಅಧ್ಯಕ್ಷ ಡಾಕ್ಟರ್ ವಿಶ್ವಾಮಿತ್ರ ಸೇರಿದಂತೆ ಅಮೆರಿಕ ದೇಶದ ವಿವಿಧ ರಾಜ್ಯಗಳ ಒಕ್ಕಲಿಗರ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅಮೆರಿಕದ ಗಣ್ಯ ಒಕ್ಕಲಿಗರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಿಮಗೆ ಲಕ್ಷ್ಮೀದೇವಿ ಹೆಸರು ನೆನಪಿದೆಯಾ?
ಬೆಂಗಳೂರು ಕೋಟೆಯ ನಿರ್ಮಾಣಕ್ಕೆ ಸ್ವಯಂ ಪ್ರಾಣ ಅರ್ಪಣೆ ಮಾಡಿದ ಮಹಾತ್ಯಾಗಿ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಸೊಸೆ. ಆದರೆ ಈ ಇತಿಹಾಸವನ್ನು ಒಕ್ಕಲಿಗರಾದಿಯಾಗಿ ಬಹಳಷ್ಟು ಜನ ಮರೆತಿದ್ದಾರೆ. 580 ವರ್ಷಗಳ ಹಿಂದಿನ ಈ ಮಹಾಸಾಧ್ವಿಯ ಸಮಾಧಿ ಕೋರಮಂಗಲದ 8ನೇ ಬ್ಲಾಕ್ ಶಿವ ಟಾಕೀಸ್ ಹತ್ರ ಇತ್ತು. ಸುತ್ತಲೂ ಗಿಡಗಂಟಿಗಳು, ಬೀಡಾಡಿ ಜಾನುವಾರುಗಳ ವಾಸಸ್ಥಾನವಾಗಿತ್ತು. ಅದನ್ನು ಗುರುತಿಸಿ ಅಲ್ಲಿ ಲಕ್ಷ್ಮೀದೇವಿಯ ಸುಂದರವಾದ ಕಂಚಿನ ಪುತ್ಥಳಿ ಹಾಗೂ ಶಿಲಾಶಾಸನವನ್ನು ಪ್ರತಿಷ್ಠಾಪಿಸಲಾಯಿತು. ಮಹಾತ್ಯಾಗಿ ಲಕ್ಷ್ಮೀದೇವಿಯವರ ಜೀವನ ಚರಿತ್ರೆ ಪುಸ್ತಕವನ್ನು ಪ್ರಕಟಿಸಿ ಹಂಚಲಾಯಿತು. ಈಗ ಈ ಸಮಾಧಿಯ ಬಳಿ ಒಂದು ಸಾರ್ವಜನಿಕ ಗ್ರಂಥಾಲಯ ಹಾಗೂ ಯೋಗ ಕೇಂದ್ರವಿದೆ. ಈ ಕಂಚಿನ ಪ್ರತಿಮೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ದಂಪತಿ, ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತ್ ಕುಮಾರ್, ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಇದೇ ಸಂದರ್ಭದಲ್ಲಿ ಕೆ.ಟಿ. ಚಂದ್ರು ಬರೆದಿರುವ ತ್ಯಾಗಿ ಲಕ್ಷ್ಮೀದೇವಿ ಜೀವನ ಚರಿತ್ರೆಯ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಬೆಂಗಳೂರಿನ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಅವರದೇ ಹೆಸರು. ಇದಲ್ಲದೆ ರಾಜ್ಯದ ಹಲವೆಡೆ ಕೆಂಪೇಗೌಡರ ಹೆಸರು ಪಸರಿಸಿದೆ. ಆದರೆ ಈ ಕೆಂಪೇಗೌಡ ಯಾರು? ಅವರ ಕೊಡುಗೆ ಬೆಂಗಳೂರು ನಗರಕ್ಕೆ ಏನು? ಇದು ಪರಭಾಷಿಕರಿಗೂ ತಿಳಿಯಬೇಕಲ್ಲವೇ? ಅದಕ್ಕೆಂದೇ ಕೆಂಪೇಗೌಡರ ಜೀವನ ಚರಿತ್ರೆಯನ್ನು ಇಂಗ್ಲಿಷ್ನಲ್ಲೂ ಕೂಡ ಪ್ರಕಟಿಸಲಾಯಿತು. ಸಾವಿರಾರು ಇಂಗ್ಲಿಷ್ ಪ್ರತಿಗಳನ್ನು ಒಕ್ಕಲಿಗರ ಡೈರಿ ವತಿಯಿಂದ ಉಚಿತವಾಗಿ ಹಂಚಲಾಯಿತು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣಿಸುವ ಎಲ್ಲರಿಗೂ ಇದನ್ನು ಹಂಚುವ ಗುರಿ ಡೈರೆಕ್ಟರಿಯದು. ಆದರೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಅದಕ್ಕೆ ಇನ್ನೂ ಅನುಮತಿ ನೀಡಿಲ್ಲ. ಹಾಗಂತ ಇಂದಿಗೂ ಒಕ್ಕಲಿಗ ಡೈರೆಕ್ಟರಿಯ ಈ ಪ್ರಯತ್ನ ನಿಂತಿಲ್ಲ. 7/5/2017ರಲ್ಲಿ ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಡೈರೆಕ್ಟರಿ ಟ್ರಸ್ಟ್ ವತಿಯಿಂದ ಕೆ.ಟಿ. ಚಂದ್ರು ಬರೆದಿರುವ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆಯ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು, ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದೇ ಸಮಾರಂಭದಲ್ಲಿ ಅಮೆರಿಕದಲ್ಲಿ ಭಾರತ ರಾಯಭಾರಿಯಾಗಿದ್ದ ಟಿ.ಆರ್. ಶ್ರೀನಿವಾಸ್ ನಾಗತಿಹಳ್ಳಿ ರಮೇಶ್ ಅವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಹಾಗೂ ಮಾಜಿ ಮೇಯರ್ ಶ್ರೀಮತಿ ಪದ್ಮಾವತಿ, ಶ್ರೀಮತಿ ರವಿಕಿರಣ್, ತಮಿಳುನಾಡಿನ ಆಯುಕ್ತೆ ಸಾವಿತ್ರಿ ಪಾರ್ಥಿಬನ್, ಸಂಗೀತ ನಿರ್ದೇಶಕಿ ಶಮಿತಾ ಮಲ್ನಾಡ್ ಅವರಿಗೆ ತ್ಯಾಗಿ ಲಕ್ಷ್ಮೀದೇವಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮೊದಲೇ ಹೇಳಿದಂತೆ ಇತಿಹಾಸ ಮರೆಯದೆ ಇತಿಹಾಸ ಸೃಷ್ಟಿಸಿದೆ ಒಕ್ಕಲಿಗರ ಡೈರೆಕ್ಟರಿ. ಇದಕ್ಕೆ ನಿರಂತರವಾಗಿ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುತ್ತಾ ಬಂದಿರೋದು ಜ್ಞಾನ ವಿಜ್ಞಾನಗಳ ಅರಿವಿನ ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳು. ಒಕ್ಕಲಿಗ ಹುಟ್ಟೋದು, ಬಿತ್ತೋದು, ಬೆಳೆಯೋದು ತನಗಾಗಿ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ. ಇದಲ್ಲದೆ ಬಹಳಷ್ಟು ಜೀವಜಂತುಗಳಿಗೂ ಅವನು ಅನ್ನದಾತ. ಸಮುದಾಯದ ಸ್ವಹಿತ ಮಾತ್ರ ಬಯಸದೆ ಸಮಷ್ಟಿ ಹಿತಕ್ಕಾಗಿ ದುಡಿಯುತ್ತಿರುವ ಶ್ರಮಯೋಗಿ. ಈ ಹಿನ್ನೆಲೆಯಲ್ಲಿ ಸಮಾಜದ ಇತರ ಸಮುದಾಯಗಳನ್ನು ಒಕ್ಕಲಿಗರ ಡೈರಿ ಸಂಸ್ಥೆ ಮರೆತಿಲ್ಲ. ಮಂಡ್ಯದ ಕಿಲಾರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆ, ಪ್ರತಿ ವರ್ಷ 2-3 ಬಾರಿ ಗಿಡ ನೆಡುವ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ಅಲೆಮಾರಿ ಜನಾಂಗದ ಮಕ್ಕಳ ತಾತ್ಕಾಲಿಕ ಪೋಷಣೆಗೆ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಒಕ್ಕಲಿಗರ ಡೈರೆಕ್ಟರಿ. ರಾಜ್ಯಗಳು ಹಳಿಯಲಿ, ರಾಜ್ಯಗಳು ಉಳಿಯಲಿ, ಹುತ್ತು ಉಳುವುದನ್ನು ಅವ ಬಿಡುವುದೇ ಇಲ್ಲ ಎಂಬ ಒಕ್ಕಲಿಗರ ಗರಿಮೆಯನ್ನು ದೇನಿಸುತ್ತಾ ಭವಿಷ್ಯದ ಕಾರ್ಯಕ್ರಮಗಳಿಗೂ ನಿಮ್ಮ ಸಲಹೆ, ಸೂಚನೆ, ಸಹಕಾರವನ್ನು ಬೇಡುತ್ತಿದೆ ಒಕ್ಕಲಿಗರ ಡೈರಿ ಮತ್ತದರ ತಂಡ. ಇದನ್ನು ಕೊನೆಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಆಶೀರ್ವದಿಸಲಿ. ಜೈ ಭಾರತ್, ಜೈ ಕರ್ನಾಟಕ, ಜೈ ಒಕ್ಕಲಿಗ.